ಇನ್ನು ವಿಜಯಪುರಕ್ಕೆ ಹೋಗೋಣ. ವಿಜಯಪುರದಲ್ಲಿ 4 ಜೀವ ಕಸಿದ್ಬಿಟ್ಟಿದೆ ಮರಣ ಮಳೆಗೆ ಮೇಲ್ಚಾವಣಿ ಕುಸಿತವಾಗಿ 4 ಜನ ಜೀವಂತ ಸಮಾಧಿಯಾಗಿದ್ದಾರೆ. ನಿನ್ನೆ ಬಂದಂತಹ ಭಾರೀ ಮಳೆಗೆ ಮೇಲ್ಚಾವಣಿ ಕುಸಿತ ಆಗಿರೋದು 4 ಜನ ಜೀವಂತ ಸಮಾಧಿಯಾಗೋಗಿದ್ದಾರೆ. ಭಾರೀ ಮಳೆ ಗಾಳಿಗೆ ಮನೆಯ ಮೇಲ್ಚಾವಣಿ ಕುಸಿದು ದುರಂತ ಆಗಿದೆ. ಆಲಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಾಗಿರುವಂತಹ ಈ ದುರ್ಘಟನೆ. 4 ಮೃತದೇಹವನ್ನು ಹೊರಗೆ ತೆಗೆದಿದ್ದಾರೆ ಸಿಬ್ಬಂದಿಗಳು. ಒಂದೇ ಕುಟುಂಬದ 4 ಜನ ಜೀವಂತ ಸಮಾಧಿಯಾಗಿದ್ದಾರೆ. 35 ವರ್ಷದ ಗುರುನಾಥ ಬಡಿಗೇರ, 28 ವರ್ಷದ ಜ್ಯೋತಿ ಬಡಿಗೇರ, 13 ವರ್ಷದ ಕಾಳಮ್ಮ ಬಡಿಗೇರ, ಪಾಪ ಚಿಕ್ಕ ಮಗುವಿನ 9 ವರ್ಷದ ಕೀರ್ತಿ ಬಡಿಗೇರ, 4 ಜನರು ಮೃತಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲರು ಭೇಟಿ ಕೊಟ್ಟಿದ್ದಾರೆ. ವಿಜಯಪುರ ಡಿಸಿ ಡಾಕ್ಟರ್ ಕೆ ಆನಂದ್, ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಏನೇನಾಯಿತು ಅಂಥೇಳಿ ಅವರ ಕುಟುಂಬಸ್ಥರು, ಅಕ್ಕಪಕ್ಕದವರು, ಸ್ನೇಹಿತರು, ಅವ್ರ ಕುಟುಂಬಸ್ಥರು ಎಸ್ಪೆಷಲಿ ಅಳಲನ್ನು ತೊಡ್ಕೊಳ್ತಾ ಇದ್ದಾರೆ. ಮೃತರ ಕುಟುಂಬಸ್ಥರಿಂದ ಕಣ್ಣೀರು. ಮೃತದೇಹವನ್ನು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಹೊರತೆಗೆದಿದ್ದಾರೆ. ನೋಡಿ, ಇದೆ ಮೇಲ್ಚಾವಣಿ ಕುಸಿತೋಗಿದೆ. ನೋಡಿ, ಭಾರೀ ಮಳೆ ಬಂದ ಕಾರಣ ಮೇಲ್ಚಾವಣಿ ಕುಸಿತೋಯಿತು. ಅಲ್ಲಿ ಮನೆಯಲ್ಲಿದ್ದು 4 ಜನನು ದುರ್ಮರಣವನ್ನಪ್ಪಿದ್ದಾರೆ. ಪತಿ, ಪತ್ನಿ ಮತ್ತು 2 ಮಕ್ಕಳು. 35 ವರ್ಷದ ಪತಿ ಗುರುನಾಥ ಬಡಿಗೇರ, 28 ವರ್ಷದ ಪತ್ನಿ ಜ್ಯೋತಿ ಬಡಿಗೇರ ಮತ್ತು 2 ಮಕ್ಕಳು ಕಾಳಮ್ಮ ಬಡಿಗೇರ, ಕೀರ್ತಿ ಬಡಿಗೇರ ಅಂತ 4 ಜನನೂ ಸಾವನ್ನಪ್ಪಿದ್ದಾರೆ. ಮೋರಟಗಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಮಳೆ ಮತ್ತು ಸಿಡಿಲದ ಪರಿಣಾಮವಾಗಿ ಒಂದು ಕುಟುಂಬ ಬಡಿಗೇರ್ ಅಂಥೇಳಿ ಆ ಕುಟುಂಬ, ಗಂಡ ಹೆಂಡತಿ 2 ಮಕ್ಕಳು, ಹೆಣ್ಮಕ್ಳು, ಒಟ್ಟು 3 ಜನ ಮಕ್ಕಳು, ಒಂದು ಚಿಕ್ಕ ಮಗು ತಮ್ಮ ಅಜ್ಜಿ ಮನೆಯಲ್ಲಿ ಮಲಗಿದೆ, ಗಂಡು ಮಗು. 2 ಹೆಣ್ಮಕ್ಳು ಮತ್ತು ಇವರ ಮನೆಯಲ್ಲಿ ಬಾಡಿಗೆಯಿಂದ ವಾಸ ಆಗಿದ್ದರು. ಆ ಮನೆ ಮಣ್ಣಿನ ಮತ್ತು ಕಟ್ಟಿಗೆಯ ಒಂದು ಇದರಿಂದ ಕಟ್ಟಿದಂಥದ್ದು, ಪುರಾತನ ಹಳೆ ಬಿಲ್ಡಿಂಗು, ಬಾಡಿಗೆಯಲ್ಲಿದ್ದರು. ಅದು ರಾತ್ರಿ ಕುಸಿದು ಬಿದ್ದು ಆ ಮಣ್ಣಿನಲ್ಲವರೆಲ್ಲ ಹೊತ್ಕೊಂಡು ಬಿಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆವರೆಗೆ ಯಾರಿಗೂ ಕೂಡ ಅದು ಗೊತ್ತೂ ಆಗಿಲ್ಲ. ಪಕ್ಕದ ಮನೆಯವರಿಗೆ ಅವರು ಆ ಮಣ್ಣಿನಲ್ಲಿ ಕೂತ್ಕೊಂಡು ತುಂಬ ಸಹ ಪ್ರಾಣ ಕಳ್ಕೊಂಡಿದ್ದಾರೆ. 4 ಜನ ಮಕ್ಕಳು, 2 ಮಕ್ಕಳು, ತಾಯಿ ತಂದೆ. ನಾನು ಅಲ್ಲಿ ಹೋಗಿ ಬೆಳಗ್ಗೆನೇ ಅದು ಗೊತ್ತಾದ ಮೇಲೆ ನಾನು SP ಅವ್ರಿಗೆ, DC ಅವ್ರಿಗೆ ಇದು ಮಾಡಿದ್ದೆ. ಅಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳು ಇವತ್ತು ಫೈರ್ ಫೈಟಿಂಗ್ನವರು ಮತ್ತು ಇನ್ನಿತರರು ಬೇರೆ ಪಕ್ಕದ ಜಿಲ್ಲೆಯಿಂದ, ಜೇವರ್ಗಿಯಿಂದ, ಗುಲ್ಬರ್ಗಾದಿಂದ ಕೂಡ ಬಂದಿದ್ದರು. ಭಾಳಷ್ಟು ಪ್ರಯತ್ನಗಳು ಆಗಿದ್ದಾವೆ. ಆದರೆ ಅದು ಮಣ್ಣಿನ ಕಟ್ಟಡ ಆಗಿದ್ದರಿಂದ, ಕಾಂಕ್ರೀಟ್ ಆಗಿದ್ದರೆ ಬಹುಶಃ ಅಲ್ಲಲ್ಲಿ ಗಾಳಿ ಆಡಲಿಕ್ಕೆ ಸ್ವಲ್ಪ ಹಾಲು ಇದ್ಕೊಂಡು ಇದು ಆಗಿರ್ತಿತ್ತು. ಆದರೆ ಇಲ್ಲಿ
ಆ ಮಣ್ಣಿನ ಇದು ಆಗಿದ್ದರಿಂದ 4 ಜನ ಮೃತಪಟ್ಟಿದ್ದಾರೆ. ಒಂದು ಭಾಳ ಒಂದು ದುರ್ಘಟನೆ ಇದು, ಭಾಳ ಅನ್ಯಾಯ ಸಹ ಆ ಒಂದು ಕುಟುಂಬಕ್ಕಾಗಿದೆ.